ಹಲೋ ಹಲೋ ಮಾವ, ನಿಮ್ಮ ಹತ್ರ ಏನೋ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಹಾಂ, ಏನಿಲ್ಲ, ಬನ್ನಿ ಇವಾಗೇನೆ ಸ್ವಲ್ಪ ಏನೋ ಮಾತಾಡಬೇಕಿತ್ತು. ಹಾಂ ಹಾಂ ಹಾಂ, ಅಲ್ಲಿಗೆ ಬನ್ನಿ. ನಾವು ಅವಾಗ ಮೀಟ್ ಮಾಡಿಸಿದ್ವಲ್ಲ ಅವಾಗ ಅಲ್ಲಿಗೆ ಬನ್ನಿ. ಹಾಂ ಹಾಂ, ಸರಿ ಮಾವ, ಅಲ್ಲಿ ಕಾಯ್ತಾ ಇರ್ತೀನಿ. ಅರ್ಜೆಂಟ್ ವಿಷಯ ಅಂತ ಏನಿಲ್ಲ, ಸುಮ್ಮನೆ ಸ್ವಲ್ಪ ಮಾತಾಡಬೇಕಿತ್ತು. ಏನಿಲ್ಲ ಏನಿಲ್ಲ, ಸರಿ ಬನ್ನಿ. ಹಾಗಿದ್ದಾಗಲಿ, ಇವತ್ತು ನಮ್ಮ ಮಾವನ ಹತ್ರ ಎರಡರಾಗೊಂದು ತೀರ್ಮಾನ ಮಾಡ್ಕೊಂಡು ಬಂದೇ ಬರ್ತೀನಿ ಅಷ್ಟೇನೆ. ಹ್ಞೂ ಅನ್ಬೇಕು, ಇಲ್ಲ ಹ್ಞೂ ಅನ್ಬೇಕು, ಎರಡರಾಗೊಂದು ತೀರ್ಮಾನ ಅಂತೂ ಮಾಡೋಕ್ಕೆ ಇವತ್ತು ಫೈನೆಲ್ಲ ಕೇಳ್ಬಿಟ್ಟು ಬರ್ತೀನಿ. ಸುಮ್ಮನೆ ಎಷ್ಟು ದಿನ ಅಂತ ನಾನು ಮಾತ್ರ ಮಾವನ ಇಷ್ಟಪಡ್ತಾ ಇದ್ದೀನಿ ಅಂತ ಸುಮ್ಮನೆ ಕೂತ್ಕೊಬಿಟ್ರೆ ನನ್ನ ಕತೆ ಏನು, ಅವ್ರು ಇಷ್ಟಪಡ್ತಾವ್ರೆ ಇಲ್ವೋ ತಿಳ್ಕೊಬೇಕಲ್ವಾ. ಸುಮ್ಮನೆ ನಾನು ಒಬ್ಳು ಇಷ್ಟಪಟ್ಕೊಂಡು ಇದ್ದರೆ, ಇಲ್ಲಾಂದರೆ ಅಪ್ಪ ಅಮ್ಮ ತೋರಿಸಿರೋ ಹುಡುಗನೇ ಮದುವೆ ಮಾಡ್ಕೊಳ್ಳೋದು ಎಷ್ಟೋ ವಾಸಿ. ಫಸ್ಟ್ ಹೋಗಿ ಮಾತಾಡೋಣ. ಎಲ್ಲಪ್ಪ ನಮ್ಮ ಮಾವ ಬರಲೇ ಇಲ್ಲ. ಥೂ, ಎಷ್ಟೊತ್ತು ಅಂತ ಕಾಯೋದು, ಬರ್ತದೋ ಬರಲ್ವೋ ಇನ್ನೂ. ನಮ್ಮಮ್ಮ ಬೇರೆ ಮನೆ ಕಾಯ್ತಾ ಇರ್ತದೆ, ಮಕ್ಕುಗಿತದ ನಮ್ಮಮ್ಮ. ನನ್ನ ಮಗ ಏತ್ಲಾಂಟಿ, ನನ್ನ ಮಗ ಎಲ್ಲಿ ಸಿಗ್ದ ನಮ್ಮ ಅಪ್ಪ ಅಮ್ಮಂಗೆ? ಹಾಂ, ಒಳ್ಳೆ ದರಿದ್ರದಲ್ಲಿದ್ದಂಗೆ ಒಕ್ಕರ್ಸ್ಕೊಬಿಟ್ಟವನು ಸುಮ್ಮನೆ. ಹೋ ರಚ್ಚು, ಸರಿ ಸರಿ, ಸ್ವಲ್ಪ ಲೇಟ್ ಆಯಿತು. ಬೈಕ್ ಸ್ವಲ್ಪ ಕೈ ಕೊಟ್ಬಿಡ್ತು, ಪೆಟ್ರೋಲ್ ಖಾಲಿ ಆಯಿತು, ಅಲ್ಲೇ ಬಿಟ್ಬಿಟ್ಟು ಹಬ್ಬ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಸುಸ್ತಾಯಿತು. ಏನು ವಿಚಾರ? ಏನು ಎಮರ್ಜೆನ್ಸಿ ಇಲ್ಲ ತಾನೆ? ಏನು ತೊಂದರೆ ಇಲ್ಲ ತಾನೆ? ನಿಮ್ಮ ಅಪ್ಪ ಅಮ್ಮ ಹೆಂಗವ್ರೆ? ಎಲ್ಲ ಚೆನ್ನಾಗವ್ರಾ? ಎದುರುಗ್ ನಾನು ನಿಂತಿದ್ದೀನಿ, ನನ್ನ ಬಗ್ಗೆ ಕೇಳಬೇಡ. ನಮ್ಮ ಅಪ್ಪ ಅಮ್ಮ ಚೆನ್ನಾಗವ್ರ, ನಮ್ಮ ಅಜ್ಜಿತದ ಚೆನ್ನಾಗವ್ರ, ಅವ್ರು ಚೆನ್ನಾಗವ್ರ, ಇವ್ರು ಚೆನ್ನಾಗವ್ರ, ಬರೀ ಇದನ್ನೇನೆ ಕೇಳು. ನನ್ನ ಬಗ್ಗೆ ಏನು ನೀನು ಕೇಳೋಕ್ಕೆ ಹೋಗ್ಬೇಡ, ಸರಿನಾ? ಬರೀ ಇದೇನೇನಾಯಿತು ಮಾವ. ನಾನಿವಾಗ ಮನೆ ಬಿಟ್ಬಿಟ್ಟು ಬಂದಮೇಲೆ ನಿಮ್ಗೆ ಏನು ಅನ್ನಿಸ್ತಿಲ್ವಾ? ನಿಮ್ಮ ಆಹಾ ಇಲ್ವಲ್ಲ ಅಂತ ನೀವೆಂದು ನನ್ನನ್ನು ಮಿಸ್ ಮಾಡ್ಕೊತಿಲ್ವಾ? ನನ್ನ ಮೇಲೆ ಎಂದು ನಿಮಗೆ ಬೇಜಾರಾಗಿಲ್ವಾ? ಬೇಜಾರು ಅಂದರೆ, ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದೆ, ನಮ್ಮ ಅಮ್ಮಂಗಿನ್ನ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದೆ. ಹಾಗೇನೆ ಬಜ್ಜಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ಈ ಚಳಿ ಚಳಿ ಆದಾಗೆಲ್ಲ ಮಹಾ ಇದ್ದಿದ್ರೆ ಬಜ್ಜಿ ಮಾಡಿಕೊಡ್ತಿದ್ಲಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತೈತೆ. ಆವಾಗ ನಿನ್ನ ತುಂಬ ಮಿಸ್ ಮಾಡ್ಕೊತೀನಿ. ಬಜ್ಜಿ ತಿನ್ಬೇಕಾದ್ರೆ, ಕಸ ಗುಡಿಸ್ಬೇಕಾದ್ರೆ, ಮುಸ್ರೆ ತೊಳಿಬೇಕಾದ್ರೆ, ದನ ಹೊಡ್ಕೊಬಿಟ್ಟು ಬರಬೇಕಾದ್ರೆ, ಆಮೇಲೆ ಇನ್ನೇನೇನು ಇಸ್ತ್ರಿ ಮಾಡಬೇಕಾದ್ರೆ ಅವಾಗೆಲ್ಲ ನೆನಪಾಗಕ್ಕಿಲ್ವಾ? ಹಾಂ ಹಾಂ, ಆವಾಗೂ ನೆನಪಾಗ್ತೀಯ. ನೆನಪಾಗ್ದಂಗೆ ಇರ್ತಿದ್ದೈತಾ? ಯಾವಾಗೂ ಎಷ್ಟೊಂದು ಸಹಾಯ ಮಾಡ್ತಿದ್ದೆ ನನಗೆ. ಇವಾಗ ನೀನು ಇಲ್ವಲ್ಲ, ಮನೆಯೆಲ್ಲ ಬೋರ್ ಬೋರ್ ಬೋರ್. ಆದರೆ ಏನು ಮಾಡೋಕ್ಕಾಗ್ತದೆ? ನಿಮ್ಮ ಅಪ್ಪ ಅಮ್ಮ ತುಂಬ ಬಲವಂತ ಮಾಡ್ಬಿಟ್ಟು ಕರ್ಕೊಂಡು ಹೋದ್ರಲ್ಲ, ನೀನು ಬರಲ್ಲ ಅಂದ್ರೂ. ಬಿಡು, ಹೆಂಗೋ ನಿಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ರು, ನಂಗೆ ಅಷ್ಟೇ ಸಾಕು. ಮತ್ತು ಹೆಂಗೈತೆ ಲೈಫು? ಮತ್ತು ಕಾಲೇಜಿನ ಹೋಗಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ಯಂತೆ, ಕಾಲೇಜ್ಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು. ಹಾಂ, ಇನ್ನೇನು ಸಮಾಚಾರ? ಮಾವ, ನಾನೇನೋ ಹೇಳಕ್ ಬಂದ್ರೆ ನೀವೇನೋ ಮಾತಾಡಕ್ ಹೋಯ್ತೀರಾ. ಅಲ್ಲ ಮಾವ, ಇಸ್ತ್ರಿ ಮಾಡಬೇಕಾದ್ರೆ, ಬೋಂಡಾ ಬಜ್ಜಿ ತಿನ್ಬೇಕಾದ್ರೆ ಬರೀ ನೆನಪಾಗಕ್ಕೆ ನಾನು ಏನು ಅನ್ಕೊಬಿಟ್ಟಿದ್ರೆ ನೀವು? ನಿಮಗೆ ನಾನು ಬಿಟ್ಬಿಟ್ಟಿರಕ್ಕೆ ನಿಮ್ಮ ಕೈಲಿ ಆಯ್ತಾಯ್ತಾ? ಅಂದರೆ ಅರ್ಥ ಆಗಲಿಲ್ಲ. ಬಿಟ್ಟಿರೋಕ್ಕೆ ಆಗ್ತಾಯಿತ್ತು ಅಂದರೆ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಅಪ್ಪ ಅಮ್ಮ ಎಲ್ರೂ ನಿನ್ನ ಕರ್ಕೊಂಡು ಹೋಗ್ಬಿಟ್ಟವ್ರಲ್ಲ, ಈಗ ಬಿಟ್ಟಿರೋಕ್ಕಾಗುತ್ತಾ ಅಂದರೆ ಬಿಟ್ಟಿರಲೇಬೇಕಲ್ವ? ಮೊದಲಿಂದನೂ ನಾನು ಒಬ್ಬನೇ ಬೆಳೆದು 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 ಅಭ್ಯಾಸ ಆಗಿತ್ತು. ಆಮೇಲೆ ಇನ್ನೇನು ಇಲ್ಲ, ಆರಾಮಾಗಿದ್ದೀನಿ. ನಾನು ಆ ಥರ ಕೇಳಿಲ್ಲ. ಸರಿ, ನಿಮ್ಮನ್ನ ರಚ್ಚು ಬಿಟ್ಟೋದ್ಲಲ್ವಾ? ಬಿಟ್ಟೋದಾಗ ನೀವು ವಿಷ ಕುಡ್ದಿದ್ರಲ್ಲ, ಯಾಕೆ ಹೇಳು? ಅಯ್ಯೋ, ರಚ್ಚುನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೀವು ವಿಷ ಕುಡ್ದಿದ್ದಾನೆ. ಹಾಂ, ಇವಾಗ ಇವಾಗ ನಿಮಗೆ ನಾನು ಬಿಟ್ಟೋದ್ರೆ ಬರೀ ಬೊಜ್ಜಿ ಬೋಂಡ ತಿನ್ನಕ್ಕೆ ಮಾತ್ರ ನೆನಪಾಗ್ತೀನಾ? ಬೇರೆ ಯಾವುದಕ್ಕೂ ನೆನಪಾಗಲ್ವಾ ನಿಮಗೆ ಮಾವ? ಏನು ಫೀಲಿಂಗ್ಸ್ ಇಲ್ವಾ? ನಾನು ನಿಮ್ಮನ್ನು ಅಷ್ಟೆಲ್ಲ ಇಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ದೆ ನಿಮಗೋಸ್ಕರ ಅಂತ. ನಾನು ಏನೇನೆಲ್ಲ ಮಾಡಿದ್ದೀನಿ, ಹೋಗ್ಲಿ, ನನ್ನ ಸ್ವಾರ್ಥಕ್ಕಂತೂ ಏನೂ ಮಾಡಿಲ್ಲ. ನಿಮ್ಮನ್ನು ಅಷ್ಟು ಇಷ್ಟಪಟ್ಬಿಟ್ಟು ನಾನು ಏನೇನೋ ಮಾಡಿದ್ದೀನಿ. ಆದ್ರೂ ನೀವು ಈ ಥರ ಹೇಳೋದು ಎಷ್ಟು ಸರಿ? ನಾನಂದರೆ ಇಷ್ಟನೇ ಇಲ್ಲ ಅನ್ನಂಗೆ ಮಾತಾಡ್ತಿದ್ದೀರಲ್ಲ ನೀವು. ಹಾಂ, ಸರಿ ಬಿಡಿ, ಆಯಿತು. ನಾನು ಬೇರೆ ಥರ ಅಂದ್ಕೊಂಡಿದ್ದೆ, ನಿಮ್ಮ ಮನ್ಸಾಗ ನನ್ನ ಮೇಲೆ ಏನೋ ಪ್ರೀತಿ ಐತೆ, ಏನೋ ಇಷ್ಟ ಐತೆ, ಹಾಗೆ ಹಿಂಗೆ ಅಂತ ನಾನೇ ಹುಚ್ಚುಚ್ಚಿ ಥರ ಏನೇನೋ ಕಲ್ಪನೆ ಮಾಡ್ಕೊತಾ ಇದ್ದೆ. ಆದರೆ ಇವಾಗ ಗೊತ್ತಾಯ್ತು, ನಿಮಗೆ ಬರೀ ನನ್ನ ಬೋಂಡ ಬಜ್ಜಿ ಹಂಗೇನೇ ನಿಮ್ಮ ಕಾಲೊತ್ತಕ್ಕೆ ಕೈಯೊತ್ತಕ್ಕೆ, ನಿಮಗೆ ಎಣ್ಣೆ ತಲೆಗೆ ಎಣ್ಣೆ ಇಕ್ಕಕ್ಕೆ, ಇದಕ್ಕೆ ಮಾತ್ರ ನೆನಪಾಗ್ತೀನಿ, ಬೇರೆ ಯಾವುದಕ್ಕೂ ನಾನು ನೆನಪಾಗಲ್ಲ ಅಂತ ಇವಾಗ ಗೊತ್ತಾಯ್ತು ಬಿಡಿ. ಅಯ್ಯೋ ಮಹಾ, ಕ್ಷಮಿಸು, ನಾನು ಆ ಥರ ಹೇಳಿಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದೆ. ನೀನು ಅಷ್ಟಕ್ಕೇನೆ ಬೇಜಾರು ಮಾಡ್ಕೊಂಡು ಸೀರಿಯಸ್ ಆಗೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇನ್ನೇನು ಮಾಡಲಿ ನಾನು? ನಾನು ಬೇರೆ ಈಗ ಬೆಂಗ್ಳೂರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಬೆಂಗ್ಳೂರಿಗೆ ಹೋಗೋಕ್ಕೆ ರೆಡಿನೂ ಆಗಿದ್ದೆ. ನಿಮ್ಮಪ್ಪ ಅಮ್ಮ ನೋಡ್ರೆ ನಾನು ಕಂಡ್ರೆ ಆಗಲ್ಲ. ಸುಮ್ಮನೆ ಅದು ಇದು ಯಾಕೆ ತಲೆನೋವು? ನೀನು ಖುಷಿಯಾಗಿದೆಯಲ್ಲ, ಅಷ್ಟೇ ಸಾಕು. ನಾನು ಖುಷಿಯಾಗಿದ್ದೀನಿ, ನೀನು ಖುಷಿಯಾಗಿದೆಯಾ? ಇದಕ್ಕಿನ್ನೂ ಬೇರೆ ಇನ್ನೇನು ಬೇಕು ಹೇಳು? ಸರಿ ಮವ, ನೀವಂತೂ ನಾನು ಡೈರೆಕ್ಟಾಗಿ ಕೇಳಿದ್ರು ಹೇಳಲ್ಲ, ಇಂಡೈರೆಕ್ಟಾಗಿ ಕೇಳಿದ್ರು ಹೇಳಲ್ಲ, ಮಧ್ಯೆ ನಿಂತ್ಕೊಂಡು ಬಾಯ್ 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 ಅಂತ ಬಡ್ಕೊಂಡ್ರು ನೀವೇನು ಹೇಳಕ್ಕಿಲ್ಲ ಅಂತ ನಂಗೆ ಗೊತ್ತಾಯ್ತು. ಸರಿ, ನನ್ನ ಮನಸ್ಸಿಗಿರೋ ಮಾತನ್ನ ನಾನೇ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮ ಇಷ್ಟ, ನಿಮಗೆ ಇಷ್ಟನೋ ಇಷ್ಟ ಇಲ್ವೋ ಏನೋ ಆಮೇಲೆ ನೀವು ಹೇಳಿ, ಸರಿನಾ? ಹೆಂಗೆ ಹೇಳ್ಬೇಕು ಏನು ಅಂತಲೇ ಗೊತ್ತಾಗ್ತಿಲ್ಲ. ಅದು ಅದು ಮಾವ, ನಾನು ನಿಮ್ಮನ್ನ ಹೇಳು ಹೇಳು.
ಮಾವ ನಾನು ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ ಮಾವ. ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಮಾವ. ನಿಮ್ಮನ್ನ ಬಿಟ್ಬಿಟ್ಟು ನನ್ನ ಕೈಲಿ ಇರೋಕೆ ಆಗಿಲ್ಲ ಮಾವ. ಚಿಕ್ಕ ಹುಡುಗಿಂದ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ. ನಾನು ಈ ವಿಚಾರ ನಿಮಗೆ ಹೇಳೋಣ ಅಂತಲೇ ಮೊದಲನೇ ಸಲ ಅಂದರೆ ನಮ್ಮಪ್ಪ ಕರ್ಕೊಬಂದು ನಿಮ್ಮ ಮನೆಗೆ ಬಿಡ್ತಲ್ಲ, ಅವಾಗೇನೆ ಲವ್ ವಿಚಾರ ಎಲ್ಲ ಹೇಳೋಣ ಅಂತ ಅಂದ್ಕೊಂಡು ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ದೆ ಮಾವ. ಪೂರ್ತಿ ಅಂದರೆ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ದೆ. ಆದರೆ ಏನು ಮಾಡಲಿ ಮಾವ, ಒಂದೆರಡು ದಿನ ಸುಮ್ಮನೆ ಇದ್ದು ಹೇಳೋಣ ಅಂತ ಅಂದ್ಕೊಂಡೆ. ಅಷ್ಟ್ರಾಗಿ ಗೊತ್ತಾಯಿತು ನೀವು ರಚ್ಚುನ ಲವ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯಿತು. ಹಂಗೆಲ್ಲ ಗೊತ್ತಾದ್ಮೇಲೆ ಬಿಡು ಮಧ್ಯೆ ಯಾಕೆ ನಾನು ಮಧ್ಯೆ ತೂರ್ಬಿಟ್ಟು ಅವ್ರಿಗೆಲ್ಲ ಸಖತ್ ಬೇಜಾರು ಮಾಡಬೇಕು, ಬೇಡ ಬೇಡ ಅಂತ ಹೇಳ್ಬಿಟ್ಟು ನಾನೇನೇ ಸುಮ್ಮನೆ ದೂರ ಇದ್ದೆ. ಆಮೇಲೆ ನೀವು ಓಡೋಗಿದ್ದೀರಾ ಅಂತ ಗೊತ್ತಾದ್ಮೇಲೆ ತುಂಬಾ ನೋವಾಯಿತು. ಆದರೂ ಬಿಡು ನಮ್ಮ ಮಾವ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೆ. ಆದರೆ ಯಾವಾಗ ಅವಳು ನಿಮಗೆ ಕೈ ಕೊಟ್ಟು ನಿಮ್ಮನ್ನು ಬಿಟ್ಬಿಟ್ಟು ಹೋದಾಗ ಎಲ್ಲೋ ನನ್ನ ಮನಸ್ಸಿಗೆ ಇನ್ನೊಂದು ಸಲ ಪ್ರೀತಿ ಅಂತ ಉಟ್ಬಿಡ್ತು ಮವ. ಬಿಡು ಅವಳು ಹೊರಟೋಗ್ಬಿಟ್ಲಲ್ಲ, ನಾನಾದ್ರೂ ಇನ್ನು ಮುಂದೆ ಮಾವನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಏನೇನೆಲ್ಲ ಮಾಡಿದೆ. ಆದರೂ ನಾನು ಯಾವತ್ತೂ ನೀನು ರಚ್ಚು ಇಬ್ಬರು ದೂರ ಆಗಬೇಕು ಅಂತ ನಾನು ಅವತ್ತು ಕನಸಾಗೂ ಅಂದ್ಕೊಂಡಿರಲಿಲ್ಲ ಮವ. ನೀವಿಬ್ಬರು ದೂರ ಆಗಬೇಕು ಅಂತ ಹೇಳಿ ನನಗೆ ಇದ್ದಿದ್ದೆಲ್ಲನೂ ನೀವು ಚೆನ್ನಾಗಿರಬೇಕು ಅಂತಲೇ. ಆದರೆ ಹಿಂಗಾಗೋಗ್ಬಿಡ್ತು ಮವ. ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀನಿ ಮಾವ. ನೀವು ನಾನು ಇಷ್ಟಪಡ್ತಾ ಇದ್ದೀರಾ ಇಲ್ವೋ ಗೊತ್ತಿಲ್ಲ ನನಗೆ. ಆದರೆ ನಾನು ಮಾತ್ರ ನಿಮ್ಮನ್ನು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇದನ್ನ ಹೇಳಬೇಕು ಅಂತಲೇ ನಾನು ನಿಮ್ಮನ್ನು ಇಲ್ಲೋ ಕರೆಸಿದ್ದು. ನಮ್ಮ ಅಪ್ಪ ಅಮ್ಮ ಯಾರನ್ನೋ ಬೇರೆ ಹುಡುಗನ್ನ ಮದುವೆ ಮಾಡಬೇಕು ಅಂತ ಎಲ್ಲ ಮಾತಾಡ್ತಾವ್ರೆ ಮಾವ. ನಿಮ್ಗೇನಾದರೂ ನನ್ನ ಮೇಲೆ ಇಷ್ಟ ಇದ್ದರೆ ಒಂದೇ ಒಂದು ಸಲ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಮಾವ. ಅಷ್ಟೇ ನನಗೆ ಬೇಕಿರೋದು, ಬೇರೆ ಇನ್ನೇನು ಬೇಕಿಲ್ಲ ನನಗೆ. ನಾನು ಇದಕ್ಕೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ. ನಾನು ಯಾವಾಗ ರೊಚ್ಚುಯಿಂದ ಮೋಸ ಹೋದ್ನೆ ಅವಾಗೇ ನನ್ನ ಮನಸ್ಸೆಲ್ಲ ಒಡೆದೋಗ್ಬಿಡ್ತು. ಇಲ್ಲ ಹೋಗಿವು ಅವೆಲ್ಲನೂ ಬೇಡ ಹಂಗೆ ಹಿಂಗೆ ಅನ್ನಿಸ್ಬಿಡ್ತು. ಆಮೇಲೆ ನಿನ್ನ ಪಡ್ತಿದ್ನೋ ಇಲ್ಲ ಪಡ್ಬೋದು ಅಂತ ಅನ್ಕೊಂತಿದ್ನೋ ಗೊತ್ತಿಲ್ಲ. ಆದರೆ ಮೊದಲು ಮಾಡಿರೋ ತಪ್ಪನ್ನ ನಾನು ಯಾವತ್ತೂ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಅಪ್ಪ ಅಮ್ಮಂಗೆಲ್ಲ ಕಣ್ ತಪ್ಪಿಸಿ ಅವ್ರಿಗೆ ಇಷ್ಟ ಇಲ್ದಿದ್ದಂಗೆ ಮದುವೆ ಮಾಡ್ಕೊಳ್ಳೋದು ಅದೆಲ್ಲ ನನಗೆ ಇಷ್ಟ ಇಲ್ಲ. ಇವತ್ತು ನಿಮ್ಮ ಅಪ್ಪ ಅಮ್ಮ ಏನಾದರೂ ಹ್ಞೂ ಅಂತ ಹೇಳ್ಬಿಟ್ಟು ನಿನ್ನ ಕೊಟ್ಟು ಮದುವೆ ಮಾಡಿದರೆ ನಾನು ಆರಾಮಾಗಿ ಮದುವೆ ಮಾಡ್ಕೊತಾ ಇದ್ದೆ. ಆದರೆ ನಿಮ್ಮ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವಂಗೆ ಇಷ್ಟ ಇಲ್ಲ ಅಂತಂದರೆ ಆ ಥರ ಎಲ್ಲ ನಾನು ಮದುವೆ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾವತ್ತಿದ್ರೂ ಅಪ್ಪ ಅಮ್ಮನೇ ನಮ್ಮ ಕಷ್ಟಕ್ಕಾಗೋದು. ಈಗ ನಾನು ನೀನು ಅದೆಲ್ಲ ಅಲ್ಲ. ಈಗ ನೋಡು ನಾನು ಸೂಸೈಡ್ ಮಾಡ್ಕೊಂಡೆ, ಯಾರೂ ಬಂದು ನೋಡಲಿಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದು ನೋಡಿದ್ರು. ಅಷ್ಟೇನೇ ಜೀವನ ಅಂತ ಹೇಳಿದ್ರೆ ನೋಡು ನೀನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತಾರೆ ಅಂದರೆ ಏನಂತ ಹೇಳ್ತಾ ಇದ್ದೀರಾ? ನಾನಂದರೆ ನಿಮ್ಗೆ ಇಷ್ಟ ಇಲ್ವಾ? ನೋಡಿ ಮಾವ, ಅದೆಲ್ಲ ನನಗೆ ಬೇಕಾಗಿಲ್ಲ. ನೀವು ಅದು ಇದು ಇದು ಅದಂತ ಪುರಾಣ ಹೇಳ್ಬಿಡಿ, ನನಗೆ ಡೈರೆಕ್ಟಾಗಿ ಹೇಳ್ಬಿಡಿ. ನಾನಂದರೆ ಇಷ್ಟನಾ ಇಷ್ಟ ಇಲ್ವಾ? ನೋಡು ನನಗೆ ಅದೆಲ್ಲ ಈಗ ಹೇಳಕ್ಕೆ ನನ್ನ ಕೈಲಂತೂ ಆಗ್ತಾಯಿಲ್ಲ. ನೋಡು ನೀನು ಸುಮ್ಮನೆ ಇರು. ನೀನು ಸದ್ಯ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಕೇಳು ಅಷ್ಟೇನೆ. ಸುಮ್ಮನೆ ಯಾಕೆ, ನಮ್ಮ ಅಪ್ಪ ಅಮ್ಮನೂ ತುಂಬಾ ನೊಂದ್ಬಿಟ್ಟವ್ರೆ. ಮತ್ತು ನಮ್ಮ ಅಪ್ಪ ಅಮ್ಮನ ಮನಸ್ಸಿಗೆ ನೋಯ್ಸೋಕ್ಕೆ ನನಗೂ ಇಷ್ಟ ಇಲ್ಲ. ಸರಿನಾ? ನೋಡು ನಾನು ಅದ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇದೊಂದು ನನಗೆ ನಡೆಸ್ಕೊಟ್ಬಿಡು ದಯವಿಟ್ಟು. ಅದು ಇದು ಅಂತ ಏನೂ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಸರಿನಾ? ಸರಿ, ನಾನು ಹೊರಡ್ತೀನಿ. ನೋಡಿ ಮವ, ನಾನು ಈಗ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ನಿಮ್ಗೆ ಏನಾದರೂ ಪ್ರೀತಿ ಅನ್ನೋದು ಇದ್ದರೆ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ. ಇವತ್ತಿಲ್ಲ ನಾಳೆನಲ್ಲಿ ಮಾತಾಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ನನ್ನ ಮೇಲೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನಮ್ಮ ಮನೆ ಕಡೆ ಬರಲೇಬೇಡಿ. ಅಂತ ಅನ್ನೋಳು ಒಬ್ಳು ಇದ್ಲು ಅಂತ ಹೇಳ್ಬಿಟ್ಟು ನೀವು ಅನ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಮುಂದೆ ಏನು ಮಾಡ್ಕೊತೀನೋ ಮಾಡ್ಕೊತೀನಿ. ನಾನೇ ಸೂಸೈಡ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಆದರೆ ನಿಮ್ಮ ಕಣ್ಗಂತೂ ನಾನು ಯಾವತ್ತೂ ಬೀಳಲ್ಲ. ಇದೇ ಫೈನಲ್ಲಾಗಿ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಸರಿ, ಇದೆಲ್ಲ ನಿಮ್ಮ ಮೇಲೆ ನಿಂತೈತೆ ಅಷ್ಟೇ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ನೀವು ಬರ್ತೀರಾ ಅಂತ ನಮ್ಮ ಅಪ್ಪ ಅಮ್ಮನ ಕೇಳೋಕ್ಕೆ. ಇಲ್ಲ ಅಂತಂದರೆ ಸುಮ್ಮನೆ ಆಗ್ಬಿಡ್ತೀನಿ, ನಿಮಗೆ ನನ್ನಂದರೆ ಇಷ್ಟ ಇಲ್ಲ ಅಂತ. ಮಹಾ ಛೇ, ಈ ಹುಡುಗಿಯರಿಂದನೇ ನೆಮ್ಮದಿ ಇಲ್ಲಪ್ಪ ಒಂದೊಂದ್ಸಲ. ಈ ಅವ್ರ ಅಪ್ಪ ಅಮ್ಮಂಗೆ ನೋಡಿದ್ರೆ ನಾನಂದರೆ ಇಷ್ಟ ಇಲ್ಲ, ಅವ್ರಿಗೆ ಸಾವುಕಾರ ಇರಬೇಕು. ಆದರೆ ನಾನು ಬಡವ, ನಾನೇನು ಮಾಡಲಿ? ಇನ್ನೂ ಓದಿ ಮಾಡಿ ನನ್ನ ಜೀವನ ಕಟ್ಕೊಳಕ್ಕೆ ಇನ್ನೂ ಎಷ್ಟು ಟೈಮ್ ಬೇಕಾಗ್ತದೆ. ಆ ರಚ್ಚುನ ಅಷ್ಟೊಂದು ಇಷ್ಟಪಟ್ಟೆ, ಅವಳಿಂದ ಸರಿಯಾಗಿ ಪಾಠ ಕಲಿತೆ. ತುಂಬಾ ಒಳ್ಳೆಯವಳು. ಆದರೆ ಏನು ಮಾಡೋಣ, ಅವ್ರ ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ ನಾನಂದರೆ. ಹೋಗಿ ಮಾತಾಡ್ಲಾ ಬೇಡವಾ? ಸುಮ್ಮನೆ ಬೆಂಗ್ಳೂರಿಗೆ ಹೋಗ್ಬೇಕು ಇವಾಗ, ಟೈಮ್ ಆಯಿತು. ಈಗ ನಾನು ಮನೆಗೆ ಹೋದರೆ ನನಗಂತೂ ಬಸ್ ಮಿಸ್ ಆಗಿಬಿಡ್ತೈತೆ. ಏನು ಮಾಡಲಿ? ಇಲ್ಲ ಅಂತಂದರೆ ಓದಕ್ಕೆ ಹೋಗೋದಾ? ಏನೂ ಅರ್ಥ ಆಗ್ತಿಲ್ವಲ್ಲ. ಇವಳು ನೋಡಿದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾವಳೆ. ಸರಿ ಬಿಡು, ಇನ್ನೂ ಟೈಮ್ ಐತೆ. ಫಸ್ಟ್ ಮನೆಗೆ ಹೋಗ್ಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸದ್ಯಕ್ಕೆ ನನಗಂತೂ ತಲೆ ಕೆಟ್ಟೋಗೈತೆ. ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಸುಮ್ಮನೆ ತೆಪ್ಪು ಕೂತ್ಕೊಬಿಡ್ತೀನಿ ಹೋಗ್ಬಿಟ್ಟು, ಆಮೇಲೆ ಯೋಚನೆ ಮಾಡೋಣ. ಈ ರಚ್ಚು ಅಂತೂ ಮದುವೆ ಮಾಡ್ಕೊಂಡು ಸೆಟ್ಲಾದ್ಲು. ಅವಳ ನೆನಪಾಗಿ ನಾನು ಇನ್ನೂ ಇರಬೇಕಾ?